ಹಂಗೆ ನೋಡಬೇಡ ರಾಮ. ನಿನ್ನ ಅವ್ವ ಇಲ್ಲ ಅಂತ ನಾನು ಹೇಳಿದ್ದೆ. ಆದರೆ ಈಗ ನಿನ್ನ ಮನೆಯಾಗೆ ನಿನ್ನಲ್ಲಿ ಒಬ್ಬಳಾಗೆ ನಿನ್ನವ್ವ ಅವಳೆ ಕಲ. ಆದರೆ ಅದನ್ನು ಹೇಳೋಕ್ಕಾಗದಿರೋ ಸ್ಥಿತಿಲಿ ನಾನಿವ್ನಿ. ಈಗಲೂ ಈ ಹಠ ಯಾಕಪ್ಪಯ್ಯ? ಅದ್ಯಾಕೆ ಅವ್ವ ಯಾರು ಅಂತ ಹೇಳ್ತಾ ಇಲ್ಲ ನೀವು? ರಾಮಂಕಲ್, ನೀವು ಕೆಲಸ ಮಾಡಿ, ನಾನು ಫೋಟೋ ತಗೋತೀನಿ. ಆಯ್ತು ರಾಮ, ರಾಮ, ನಾನೇನಾರ ಸಹಾಯ ಮಾಡ್ಲೇನಿಲ್ಲ? ಅನು ಮೇಡಮ್, ಏನು ಪರವಾಗಿಲ್ಲ, ನಾನು ಮಾಡ್ಕೊತೀನಿ, ನೀವು ಕೂತ್ಕೊಳ್ಳಿ. ಲೇ, ಫೋಟೋ ಇದೆಲ್ಲ ಕಂಡ್ರಲ್ಲ ದೊಡ್ಡದು, ಒಳಗಡೆ ಐತಿ, ತಗೊಬನ್ನಿ ಹೋಗಿ. ಏಯ್ ಬೇಡ ಬೇಡ, ನಿಮಗೆ ಗೊತ್ತಾಕಿಲ್ಲ. ನಮ್ಮೋರೇ, ನಮ್ಮೋರೇ, ಹೇಳಿ ರಾಮೋರೆ. ಈ ದೇವ್ರ ಫೋಟೋ ದೊಡ್ಡದಿತ್ತಲ್ಲ, ಅದೆಲ್ಲಿ? ಅದು ನೀವೆಲ್ಲೋ ಇಟ್ಟಿದ್ದು, ನಂಗೆ ಗೊತ್ತಿಲ್ಲ. ಇರಿ, ತಗೊಬತ್ತೀನಿ. ಜಾನಕಿ, ರಾಮಗೆ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲೇನಮ್ಮ? ತಪ್ಪಾಗಿ ತಿಳ್ಕೊಬೇಡಿ ಮಾವ, ಅವ್ರಿಗೆ ನಿಮ್ಮೇಲಿರೋದು ಕೋಪ ಅಲ್ಲ. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಅದು ನಿಮ್ಮ ಕೈಯಲ್ಲೇ ಇರೋದು. ಎಲ್ಲೋ ಮಡಗಿತ್ತು, ಎಲ್ಲೋ ಬಿಡ್ತು. ಏನ್ ಹುಡುಕ್ತಾ ಇದ್ದಾರಮ್ಮ? ಅಮ್ಮ, ದೇವ್ರ ಫೋಟೋ ಪೂಜೆಗೆ ಮಡ್ಗುಮ ಅಂತ ಎಲ್ಲ ಮಡಗೈತೆ. ಅಮ್ಮ, ಇದ್ರಾಗ ಐತೆ, ಓದಿಸಿ ನೋಡಿ. ಸಕ್ಕತ್ತಾಗೈತಣ್ಣ. ಹೂ ಕಣ್ಲ, ತುಂಬ ಚೆನ್ನಾಗೈತೆ. ಕವರ್ ತಗೋಬಾ, ಪ್ಯಾಕ್ ಮಾಡವ. ಸರಿ ಅಣ್ಣ. ಒಂದು ಊರು ಕಂಡ್ರೆ ಸಹಾಯ ಬಂದರೆ ಇಲ್ಲೇ ಮಡಗಿರ್ತೀನಿ. ಮಡಗಿರೋ ಪ್ರಸಾದನ ಮಾಡ್ತೀನಿ ತಡೀರಿ. ಈಗ ಎಲ್ರಿಗೂ ಒಳ್ಳೇದಾಗದಲ್ಲ, ಪ್ರಸಾದಕ್ಕೆ ಸೀಮೆಣ್ಣೆ ಹಾಕಿವ್ನಿ. ತಿಂದು ಅಪ್ಸಕುನ ಅಪ್ಸಕುನ ಅಂತ ಎಲ್ರೂ ಬಾಯಿ ಬಡ್ಕೊಳ್ಳಿ. ನಿಂತ್ಕೊಳ್ಳಿ ಕರೆಕ್ಟಾಗಿ.
ಮರ ಒಂದು ಪೆನ್ಸಿಲ್ ಪೇಪರ್ ತಗೊಂಬರಲ್ಲ. ಸರಿ ಸಾಹೇಬ್ರೆ. ಇದನ್ನ ಹಿಡ್ಕೊ. ವೆರಿ ಗುಡ್. ರಾಮ, ಈ ಫೋಟೋನಾ? ಕಣವ ಇದೆಯಾ ಮಾ ಬನ್ನಿ ಪೂಜೆ ಕೊಡ್ತಾ ಇದ್ದಾವೆ. ಜಾನಕಿ, ಎಲ್ಲ ತಯಾರಾಗಿದ್ರೆ ಶುರು ಮಾಡೋಣ. ಅದೇಂದ್ರೆ ಜಾನು, ಇನ್ಯಾಕ್ ತಡ, ಪೂಜೆ ಶುರು ಮಾಡಿ. ಅಲ್ಲ ದೊಡ್ಡವರೇ ಮಾಡಲಿ. ಸಾಹೇಬ್ರೆ, ಇಲ್ಲ ಪರವಾಗಿಲ್ಲ ಜಾನಕಿ, ನೀವಿಬ್ಬರು ಮಾಡಿ. ಇಲ್ಲ ಮಾವ, ರಾಮವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನೀವೇ ದೊಡ್ಡವರು, ನಿಮ್ಮಿಂದನೇ ಶುರುವಾಗಲಿ. ಬನ್ನಿ ಮಾವ. ಸರಿ.
ತಕೊಂಡ್ ಬಾ ಎಲ್ರೂ ಸೀಮೆಣ್ಣೆ ಹಾಕಿರೋ ಪ್ರಸಾದನ ತಿನ್ಲಿ. ಅಯ್ಯೋ ಸಾಹೇಬ್ರು ತಿನ್ಬಿಟ್ರು, ಏನು ಯೋಳ್ನೆ ಇಲ್ವಲ್ಲ. ಆಹಾ, ಪ್ರಸಾದ ಬೊಂಬಾಟಾಗೈತೆ. ಅಯ್ಯೋ ಸಂದಾಗೆ ಆಯ್ತಲ್ಲ, ಹೆಂಗಾಯ್ತು? ನನ್ನ ಕೈಯಾರ ಸೀಮೆಣ್ಣೆ ಸುಡ್ತಿದ್ನಲ್ಲ, ಇದನ್ನು ಯಾರು ಬದಲಾಯಿಸಿರ್ಬೋದು? ಹುಡುಗ್ರ ಈ ಅನುನಾ? ಸಾರ್ದಕ್ಕ ಇದ್ದಿದ್ರೆ ಅವಳೇ ಇಂಥ ಕೆಲಸ ಮಾಡೋಳು, ಅವಳು ಇಲ್ಲ. ಇನ್ಯಾರಿರ್ಬೋದು? ಹಲೋ ಹೇಳಿ ಅಕ್ಕ. ಏನು ನಡೀತಾ ಇದೆ ಅಲ್ಲಿ? ಈಗ ತಾನೇ ಪೂಜೆ ಮುಗೀತು ಅಕ್ಕ. ಅಕ್ಕ ಆಮೇಲೆ ಇನ್ನೊಂದು ವಿಷಯ, ಅವ್ರು ತಿನ್ನೋ ಪ್ರಸಾದದಾಗೆ ನಾನೇ ನನ್ನ ಕೈಯಾರ ಸೀಮೆಣ್ಣೆ ಸುಡ್ತಿದ್ದೆ. ಆದರೆ ಈಗ ನೋಡಿದ್ರೆ ಸಂದಾಕೆ ಐತೆ. ಹೆಂಗಾಯ್ತು ಅಂತಲೇ ಗೊತ್ತಾಯ್ತಿಲ್ಲ ಅಕ್ಕ. ಸೀಮೆಣ್ಣೆ ಬದಲು ತುಪ್ಪ ಸುರಿದಿರ್ತೀಯ ದಡ್ಡಿ. ನಂದು ಬೈಯಕ್ಕೂ ನೀನು ಮಾಡೋಕ್ಕೂ ಸರಿಯಾಗಿದೆ. ಅಯ್ಯೋ ಇಲ್ಲ ಅಕ್ಕ, ನಾನು ಸರಿ ಅದು ಬಿಡು. ಈಗ ಆ ಟೀಚರ್ಗೆ ಫೋನ್ ಕೊಡು. ಅಕ್ಕ ಫೋನ್ ಕೊಡು ಅಂದೆ. ಹ್ಞೂ ಸರಿ ಅಕ್ಕ. ಇವ್ರೇನೋ ಗದ್ರು ಬಿಡ್ತಾರೆ. ಈ ಟೀಚರ್ನ ಕರೆದ್ರೆ ಬರ್ತಾಳ? ಜಾನಕಿ ಅಕ್ಕ, ಜಾನಕಿ ಅಕ್ಕ, ಒಂದು ನಿಮಿಷ ಬನ್ನಿ. ಅಕ್ಕ ಫೋನ್ ಮಾಡೋರೆ. ಯಾವಕ್ಕ? ದೊಡ್ಡದ ಚಿಕ್ಕದ? ದೊಡ್ಡಕ್ಕ. ಹಲೋ. ಏನಮ್ಮ ಜಾನಕಿ, ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿರೋ ಹಾಗಿದೆ. ಹೌದು ಕಾದಂಬರಿ ಅವರೇ, ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ನೀವೇ ಮಿಸ್ ಆಗಿಬಿಟ್ರಿ. ಕೊಟ್ಟಿಗೆಗೆ ಗಂಧದ ಪರಿಮಳ ತುಂಬಿದ್ರೂ ಸಗಣಿ ವಾಸನೆ ಹೋಗೋದಿಲ್ಲ ಟೀಚರ್. ಅಂಥ ಜಾಗಕ್ಕೆಲ್ಲ ನಾನು ಕಾಲಿಡೋದಿಲ್ಲ. ಹ್ಞೂ, ನಿಮ್ಮ ಕಣ್ಣಿಗೆ ಕೊಟ್ಟಿಗೆ ಸಗಣಿರೋ ಜಾಗ ಥರ ಕಾಣಿಸ್ಬೋದು. ಆದರೆ ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಹಸುನೇ ದೇವರು, ಕೊಟ್ಟಿಗೆನೇ ದೇವಸ್ಥಾನ. ಓಹೋ, ಇಂಥ ಮಾತುಗಳೆಲ್ಲ ಚೆನ್ನಾಗೇ ಮಾತಾಡ್ತೀಯ. ಆದರೆ ನನ್ನ ತಂಗಿನ ಮಾತ್ರ ನಿನ್ನಿಂದ ಕೂಡು ಹಾಕೋಕ್ಕಾಗಲಿಲ್ಲ. ನೀನು ಕೂಡು ಹಾಕಿದ ಜಾಗದಿಂದ ನಂದು ತಪ್ಪಿಸ್ಕೊಂಡು ಏನೋ ನಿನಗೊಂದು ಆಟ ಆಡೋದಕ್ಕೆ ಒಂದು ಚಾನ್ಸ್ ಸಿಕ್ತು ಅಷ್ಟೆ. ನೀನು ನನ್ನ ತಂಗಿನ ತುಂಬ ಹರ್ಟ್ ಮಾಡಿದ್ಯಾ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಇನ್ನು ಮುಂದೆ ನಿನ್ನ ಆಟ ನಡೆಯೋದಿಲ್ಲ. ಈ ಹೊಸ ವರ್ಷದಿಂದ ನಿನಗೆ ಹೊಸ ಪ್ರಾಬ್ಲಮ್ಗಳು ಶುರುವಾಗತ್ತೆ. ಫೇಸ್ ಮಾಡೋದಕ್ಕೆ ರೆಡಿಯಾಗಿ. ಆಲ್ ದ ಬೆಸ್ಟ್. ನಾನು ಈಗಲೂ ಹೇಳ್ತಿದ್ದೀನಿ ಕಾದಂಬರಿ ಅವರೇ, ನಾನು IAS ಆಫೀಸರ್ ಆಗೇ ಆಗ್ತೀನಿ. ಆಫೀಸರ್ ಆದಮೇಲೆ
ನಿಮ್ಮಿಬ್ಬರಿಗೂ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತೀನಿ. ಅದನ್ನು ನೋಡೇ ಬಿಡೋಣ. ಅಲೋ ಅಲೋ, ಇದು ಒಳ್ಳೆ ಇಕ್ಕಟ್ಟಾಯ್ತಲ್ಲ ದಿಯವ್ರೆ. ಇನ್ನೂ ಇಲ್ಲೇ ಇದ್ದರೆ ಜಾನ್ಕಿ ತವ ಯಾವ್ದಾನ ಇಸಕ್ಕೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಇಲ್ಲಿಂದ ಮೊದಲು ಕಳಚ್ಕೊಳ್ಳೋದೇ ಒಳ್ಳೆಯದು. ಏಯ್ ಗಣೇಶ, ಅಮ್ಮ, ಅವ್ರು ಬರೋ ಅಷ್ಟರಲ್ಲಿ ನಾನು ಬಡ್ಸೋಕ್ಕೆಲ್ಲ ರೆಡಿ ಮಾಡ್ಕೋತೀನಿ. ಎಲ್ಲಿ ಅವ್ರು? ಎಲ್ಲಿ? ಯಾರು? ಸಾಹೇಬ್ರು ಇದ್ರಲ್ಲ, ಅವ್ರು ಎಲ್ಲೋದ್ರು? ಸಾಹೇಬ್ರ ಜೊತೆ ಸಂಬಂಧ ಬೆಳೆಸೋಷ್ಟು ದೊಡ್ಡೋಳಾಗ್ಬಿಟ್ಟು ಎಷ್ಟು ಬೇಗ? ಏನದು ಕವರ್ ಕೈಯಲ್ಲಿ? ತೋರ್ಸಲ್ಲ, ಅವ್ರಿಗೆ ತೋರ್ಸೋದು. ಅವ್ರೆಲ್ಲಿ? ಸಾಹೇಬ್ರು, ಅಮ್ಮ, ಹುಡುಗರು ಎಲ್ಲ ಸುತ್ತಾಡ್ಕೊಂಬರಕ್ಕೆ ತೋಟಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ನಾನು ಹೋಗ್ತೀನಿ. ಏ, ಅಲ್ಲ, ಅವನು ಜೊತೆಗೆ ಹೋದ್ರಾ? ಹ್ಞೂ ರಾಮು ಅವರೇ, ನಾನೇ ಕಳಿಸ್ದೆ. ಸುಮ್ಮನೆ ಇಲ್ಲಿದ್ರೆ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ಕಳಿಸ್ದೆ. ನನಗೆ ಗೊತ್ತು. ಗೊತ್ತಾ? ಜಾನ್ಕಿ ಇಲ್ಲಿ ನನ್ನ ಯಾಕೆ ಕಳಿಸಿದಾಳೆ ಅಂತ ಗೊತ್ತು.